ಜನ ಎಷ್ಟು ಸೋಂಬೇರಿಗಳಾಗಿದ್ದಾರೆ ಅಂದ್ರೆ ತಮ್ಮ ಮನೆಯಲ್ಲಿ ಸಾಕಿರೋ ನಾಯಿಯನ್ನು ಕೂಡ ಹೊರಗೆ ಕರ್ಕೊಂಡು ಹೋಗಲ್ಲ. ನಾಯಿ ವಾಕ್ ಮಾಡಿಸೋಕೆ ದೊಡ್ಡ ದೊಡ್ಡ ಜನ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೋತಾರೆ. ನಾಯಿ ಸಾಕೋನು ವರ್ಷಕ್ಕೆ ಲಕ್ಷ ಲಕ್ಷ ಸಂಬಳ ತಗೋತಿದ್ದಾನೆ. ಅದು ಹೇಗೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ನಾಯಿಗಳನ್ನ ಸಾಕುವುದು ಅಂದ್ರೆ ಬಹುತೇಕರಿಗೆ ಇಷ್ಟ. ನಾಯಿ ಏನೋ ಸಾಕಬಹುದು, ಆದ್ರೆ ಅದರ ಚಾಕರಿ ಮಾಡೋದು ಇದೆಯಲ್ಲ ತುಂಬಾನೇ ಕಷ್ಟ. ಮನೆಯಲ್ಲಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕೋ ಅದೇ ರೀತಿ ನಾಯಿಯನ್ನು ನೋಡ್ಕೋಬೇಕಾಗತ್ತೆ. ಕೆಲ ಶ್ರೀಮಂತರಂತೂ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ವಿದೇಶಿ ತಳಿಯ ನಾಯಿ ಮರಿಗಳನ್ನ ಸಾಕ್ತಾರೆ. ಹಾಗೆ ಸಾಕಿದ್ಮೇಲೆ ಅದರ ಸೇವೆಯನ್ನು ಮಾಡ್ಬೇಕಲ್ವಾ. ಕುರಿ ದನಗಳನ್ನ ಕಾಯೋನು ಹೇಗಿರ್ತಾನೋ ಹಾಗೆಯೇ ಈ ನಾಯಿ ಕಾಯೋನಿಗೂ ಕೆಲಸ ಸಿಗ್ತಿದೆ. ಅದಕ್ಕೂ ಸಿಗುತ್ತೆ ಲಕ್ಷಗಟ್ಲೆ ಸಂಬಳ. ಇವತ್ತಿನ ಬ್ಯುಸಿ ಶೆಡ್ಯೂಲ್ ನಲ್ಲಿ ಜನರಿಗೆ ಟೈಮೇ ಸಿಗ್ತಿಲ್ಲ. ಆಫೀಸ್ನಲ್ಲೇ ಹೆಚ್ಚಿನ ಸಮಯ ಕಳೀತಾರೆ. ಇಂಥವ್ರು ತಮ್ಮ ಮಕ್ಕಳನ್ನು ಬೇಬಿ ಕೇರ್ ನಲ್ಲಿ ಹಾಕಿಬಿಡ್ತಾರೆ. ಇನ್ನು ಕೆಲವರು ತಮ್ಮ ಮನೆಯಲ್ಲಿ ಸಾಕಿರೋ ನಾಯಿಯನ್ನು ಪೆಟ್ ಕೇರ್ ನಲ್ಲಿ ಹಾಕಿರ್ತಾರೆ. ಇನ್ನಷ್ಟು ಜನ ತಮ್ಮ ಮನೆಯಲ್ಲಿರೋ ನಾಯಿಗಳನ್ನ ನೋಡ್ಕೊಳ್ಳೋಕೆ ಅಂತಾನೆ ಸಂಬಳ ಕೊಟ್ಟು ಕೆಲಸಕ್ಕೆ ತಗೋತಾರೆ. ಇಂಥವರ ಸಂಬಳ ಇಂಜಿನಿಯರ್ಗಳು ಕೂಡ ತಗೊಳ್ಳಲ್ಲ. ನಾಯಿಗಳನ್ನ ಮನೆಯಿಂದ ಹೊರಗಡೆ ಸುತ್ತಾಡಿಸ್ಕೊಂಡು ಬರೋದೇ ಇವರ ಕೆಲಸ. ನಾಯಿ ಬಹಿರ್ದೆಸೆಗೆ ಹೋಗ್ಬೇಕು ಅಂದಾಗ ಅದನ್ನ ಹೊರಗಡೆ ಕರ್ಕೊಂಡು ಹೋಗಿ ಬಂದ್ರೆ ಇವರ ಕೆಲಸ ಮುಗೀತು. ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ನಾಯಿಯನ್ನ ಹೊರಗಡೆ ಸುತ್ತಾಡಿಸ್ಕೊಂಡು ಬರೋದೇ ಇವರ ಕೆಲಸ. ಇಂತಹವರನ್ನ ಡಾಗ್ ವಾಕರ್ಸ್ ಅಂತ ಕರೀತಾರೆ. ನಾಯಿಯನ್ನ ಸುತ್ತಾಡಿಸ್ಕೊಂಡು ಬಂದ್ಮೇಲೆ ಮನೆಯವರೇ ಕೊಡೋ ಊಟವನ್ನ ಅದಕ್ಕೆ ಹಾಕೋದು. ವಾರಕ್ಕೆ ಒಂದೆರಡು ಬಾರಿ ಸ್ನಾನ ಮಾಡಿಸೋದಷ್ಟೇ ಡಾಗ್ ವಾಕರ್ಸ್ ಕೆಲಸ. ಇವರ ಸಂಬಳ ಕೇಳಿದ್ರೆ ನಾವು ಕೂಡ ಇಂಥ ಕೆಲಸಕ್ಕೆ ಸೇರೋಣ ಅನ್ಸುತ್ತೆ. ಯಾಕಂದ್ರೆ ನಾಯಿ ಕಾಯೋನ ಕೆಲಸ ತಿಂಗಳಿಗೆ 8,000ದಿಂದ ಶುರುವಾಗಿ 80,000ವರೆಗೂ ಇದೆ. ಆಶ್ಚರ್ಯ ಅನ್ಸಿದ್ರೂ ಸತ್ಯ. ಶ್ರೀಮಂತರ ಮನೆಯಲ್ಲಿ ನಾಯಿ ಕಾಯೋನ ಸಂಬಳ ತಿಂಗಳಿಗೆ 80,000ವರೆಗೂ ಇದೆ. ಅಂದ್ರೆ ವರ್ಷಕ್ಕೆ ಬರೋಬ್ಬರಿ 9,60,000. ಡಾಕ್ಟರ್, ಇಂಜಿನಿಯರ್, ಸರ್ಕಾರದ ಕೆಲಸದಲ್ಲಿದ್ರೂ ತಿಂಗಳಿಗೆ 80,000 ದುಡಿಯೋಕೆ ಆಗಲ್ಲ. ಅಂಥದ್ರಲ್ಲಿ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ನಾಯಿನ ವಾಕ್ ಮಾಡಿಸ್ಕೊಂಡು ಬಂದ್ರೆ ಸಾಕು, ತಿಂಗಳಿಗೆ 80,000 ದುಡಿಬಹುದು. ಇಂತಹ ಕೆಲಸ ಮಾಡೋಕೆ ಅಂತಾನೆ ಕೆಲವೊಂದು ಕಂಪನಿ ಗ್ರೂಪ್ಗಳು ಕೂಡ ಶುರುವಾಗಿದೆ. ಇಂತಹ ಕೆಲಸ ಬೆಂಗಳೂರಲ್ಲೂ ಸಿಗ್ಬೋದು, ಟ್ರೈ ಮಾಡಿ.